ನಮಸ್ತೆ ಎಲ್ಲರೂ ಕೂಡ ಬನ್ನಿ ಹೊಸ ಪ್ರೊಫೈಲು ಹುಡುಗನಿಗೆ ಒಳ್ಳೆಯ ಒಂದು ಹುಡುಗಿ ಬೇಕಾಗಿದ್ದಾರೆ ಅಂತಂದರೆ ಈ ಒಂದು ಪ್ರೊಫೈಲ್ನ ತಪ್ಪದೆ ನೋಡಿ. ಸೊ ಪ್ರಸ್ತುತ ಕನ್ನಡದಲ್ಲಿ ನಿಮಗೆ ಒಳ್ಳೆಯ ಒಂದು ಹುಡುಗಿ ಬೇಕಾ? ನೀವು ಕರ್ನಾಟಕದ ಹುಡುಗ ಆಗಿದ್ದೀರಾ? ಸ್ನೇಹಿತರೆ, ಇವತ್ತು ನಮಗೆ ರಕ್ಷಿತಾ ಮಧುಗಿರಿ ಅಂತ, ರಕ್ಷಿತಾ ಶೆಟ್ಟಿ, ಈಕೆ ಮಧುಗಿರಿ ಎಂಬ ಒಂದು ತುಮಕೂರಿನ ಜಿಲ್ಲೆಯಲ್ಲಿರ್ತಕ್ಕಂಥ ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಒಬ್ಬ ಮುದ್ದಾಗಿರ್ತಕ್ಕಂತಹ ಹುಡುಗಿ. ಅಪ್ಪಟ ಕನ್ನಡತಿ, ಮಾತು ಬರುತ್ತೆ, ಕನ್ನಡ ಮಾತಾಡ್ತಾರೆ, ಸ್ವಲ್ಪ ಹಿಂದಿ ಮಿಕ್ಸ್ ಮಾತಾಡ್ತಾರೆ ಸ್ನೇಹಿತರೆ. ಈಕೆಗೆ ಒಂದು ಪ್ರಸ್ತುತ 24 ವರ್ಷದ ಒಬ್ಬ ಹುಡುಗಿ ಏನಿದ್ದಾರೆ ಆ್ಯಂಡ್ 24 ವರ್ಷದಿಂದ 30ರ ಒಳಗಡೆ ಇರ್ತಕ್ಕಂಥ ಹುಡುಗನ ಅವಶ್ಯಕತೆ ಇದೆ ಆಫ್ಟರ್ ಮ್ಯಾರೇಜ್ ಆಗೋಲು. ಇನ್ನೂ ಒಳ್ಳೆ ಒಂದು ಹ್ಯಾಂಡ್ಲೂಮ್ ಅಂತೆ, ಅದೊಂದು ಮಾರಾಟ ಮಾಡುವಂಥ ಫ್ಯಾಕ್ಟ್ರಿನಲ್ಲಿ ಒಬ್ಬ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕ್ರಿಯೇಟಿವ್ ಮೈಂಡ್ ಇರ್ತಕ್ಕಂಥ ಒಬ್ಬ ಹುಡುಗಿ, ಶಾಂತವಾಗಿರ್ತಕ್ಕಂಥ ಹುಡುಗಿ. ಕ್ರಿಯೇಟಿವ್ ಮೈಂಡ್ ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡ್. ಇವಾಗ ಏನಾದರೂ ಕ್ವಶನ್ ಕೇಳಿದ್ರೆ ಈ ಒಂದು ಸಿಚುವೇಶನ್ಗೆ ತಕ್ಕ ಹಾಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು, ಆ ರೀತಿಯ ಮೈಂಡ್ ಸೆಟ್ಗೆ ಹೊಂದಿಕೊಂಡು ಹೋಗುವಂಥ ಒಬ್ಬ ಹುಡುಗಿ. ಈಕೆಯ ಕುಟುಂಬದ ಮಾಹಿತಿ ನೋಡೋದಾದರೆ, ತಂದೆಯವರು ಕೈಮಗ್ಗು ಅಂದರೆ ಒಂದು ಅದೇನೋ ಕೆಲಸ ಅಂತ ಇರುತ್ತೆ ಸ್ನೇಹಿತರೆ, ಅದನ್ನು ಮಾಡ್ತಾರೆ. ತಾಯಿಯವರು ಮನೆ ಕೆಲಸ, ಒಬ್ಬ ತಂಗಿ ಆಕೆ ಕಾಲೇಜು, ತಂದೆ ತಾಯಿಯವ್ರಿಗೆ 2 ಜನ ಮಕ್ಕಳು. ಆ್ಯಂಡ್ ಈ ಒಂದು ರಕ್ಷಿತಾ ಪುಟ್ಟಿ ಹುಡುಗಿಗೆ ಈ ರೀತಿಯ ಹುಡುಗ ಬೇಕು. ತನ್ನ ವಲಯ ಸಣ್ಣದಾದರೂ ನಿಜವಾದ ಹುಡುಗ ಆತ ಇರಬೇಕು, ಒಂದು ಕೆಲಸ ಮಾಡ್ತಾ ಇರಬೇಕು. ವಲಯ ಅಂದರೆ ತಾನು ವಾಸವಾಗಿರ್ತಕ್ಕಂಥ ಕುಟುಂಬ, ತಾನು ವಾಸವಾಗಿರ್ತಕ್ಕಂಥ ಮನೆ, ತಾನು ಇರ್ತಕ್ಕಂಥ ಒಂದು ಸಮಾಜ, ಅದೆಲ್ಲನೂ ಕೂಡ ಸಣ್ಣದಿದೆ ಅಂತಂದರೂ ಕೂಡ ಪರವಾಗಿಲ್ಲ. ನೀನು ಪ್ರಸ್ತುತ ಅದನ್ನು ಮೀರಿಸಿಕೊಂಡು ನಾನು ಅವರು ಎಲ್ಲರಿಗಿಂತ ಹೆಚ್ಚಾಗಿ ಬಿಂಬಿಸಿಕೊಳ್ಳುವಂಥ ಒಬ್ಬ ಹುಡುಗ ಇದ್ದೇನೆ ಅಂತ ಅನ್ನಿಸ್ಬೇಕು ನನಗೆ. ಆ ರೀತಿ ಹುಡುಗ ಇರಬೇಕು. ಆ್ಯಂಡ್ ಫ್ರೆಂಡ್ ಸರ್ಕಲ್ ಚಿಕ್ಕದು ಆದರೆ ಜೆನ್ಯೂನ್ ಆಗಿರ್ತಕ್ಕಂತಹ ನಕಲಿ ಸಂಬಂಧಗಳನ್ನು ನೀನು ನಂಬಬಾರ್ದು ಅಂತ ಹುಡುಗ ಇರಬೇಕು. ಅಂದರೆ ಇವಾಗ ಅದು ಇದು ಕೊಲೆ ಸುಲಿಗೆ ಈ ರೀತಿ ಆಗ್ತಾ ಇದೆ ಅಲ್ವಾ, ಅದಕ್ಕೆಲ್ಲನೂ ಕೂಡ ಈ ರೀತಿ ಹುಡುಗ ಇರಬಾರ್ದು ಅಂತ ಹೇಳ್ತಕ್ಕಂಥ ಮ್ಯಾಟ್ರು. ಆಯ್ಕೆ ಮಾಡಿದವ್ರಿಗೆ ಫುಲ್ ಲಾಯಾಲಿಟಿ ಕೊಡಬೇಕು, ಡೀಪ್ ಕನೆಕ್ಷನ್ ಇರ್ತಕ್ಕಂತಹ ಅದನ್ನು ನಂಬುವಂಥ ಹುಡುಗ ಆಗಿರಬೇಕಂತೆ. ಆ್ಯಂಡ್ ಕನ್ನಡ ಜೊತೆಗೆ ನೀವು ಇರ್ತಕ್ಕಂತಹ ಏಜ್ ಏನಿದೆ ಆ ಏಜ್ಗೆ ತಕ್ಕ ಹಾಗೆ ನಿಮ್ಮ ಫೇಸ್ ಆ್ಯಂಡ್ ನಿಮ್ಮ ಲುಕ್ಕಲ್ಲೂ ಕೂಡ ಚೆನ್ನಾಗಿರಬೇಕು ಅಂತ ಮಾಹಿತಿ ತಿಳಿಸಿದ್ದಾರೆ. ಅಫ್ಟು ಇದೆಲ್ಲನೂ ಕೂಡ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೇನೆ. ಇದಕ್ಕೆಲ್ಲನೂ ಕೂಡ ಸಂಬಂಧಪಟ್ಟಂಗೆ ಆಯಿತು ಸರ್, ಇದಕ್ಕೆಲ್ಲನೂ ಕೂಡ ನಾನು ಓಕೆ ಕೊಡ್ತೇನೆ, ಅವ್ರನ್ನ ಮದುವೆ ಆಗ್ತೇನೆ, ಮುಂದೆ ಏನು ಮಾಡ್ಬೇಕು ಹೇಳಿ. ಹೌದಾ? ಇವಾಗ ನಾನು ಕೆಳಗಡೆ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಜಿಮೇಲ್ ID ಕೊಟ್ಟಿರ್ತೇವೆ. ಈ ಒಂದು ಬ್ರೋಕರ್ ಅವ್ರು ನನಗೆ ಪ್ರೊಫೈಲ್ ಏನು ಕಳಿಸಿದ್ರು ಅವರ ಒಂದು ಜಿಮೇಲ್ ID ಆಗಿರುತ್ತೆ. ಅಲ್ಲಿಗೆ ನೀವು ಮೆಸೇಜ್ ಮಾಡಬೇಕು, DM ಫುಲ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂತಹ ಜಿಮೇಲ್ IDಗೆ. ಅಲ್ಲಿಗೆ ಜಸ್ಟು ಮೆಸೇಜ್ ಮಾಡಿದ್ರೆ ಬ್ರೋಕರ್ ಅವರು ಪ್ರತಿಯೊಂದು ಮಾಹಿತಿ ನಿಮಗೆ ಕಳಿಸ್ತಾರೆ ಇವ್ರದ್ದು. ಸೊ ಅವರಿಗೆ ನೀವು ಕೇಳಿ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು, ಏನೇನು ಮಾಡಬೇಕು ಅಂತ ಮುಂದಿನ ಒಂದು ಪ್ರೊಸೀಜರ್ ಅವರು ಹೇಳ್ತಾರೆ. ಇನ್ನು ನಾವು ಈ ಕಡೆ ಬರೋದಾದರೆ, ಈ ಒಂದು ಮಾರುತಿ ಒಂದು ಕಾರನ್ನು ತೋರಿಸ್ತಾ ಇದ್ದೀನಲ್ವಾ, ವೈಟ್ ಮಾರುತಿ ಕಾರ್. ಮೈಲೇಜಿಂಗ್ ಫೋಕಸ್ ಆನ್ ಒಳ್ಳೆಯ ಒಂದು ಹ್ಯಾಶ್ಬ್ಯಾಕ್ ಆ್ಯಂಡ್ ಸ್ಮೂತ್ ಆಗಿರ್ತಕ್ಕಂತಹ ಆಟೋಮೆಟಿಕ್ ಆಪ್ಷನ್ ಕಾರ್ ಇದು. ಒಳ್ಳೆಯ ಒಂದು ಲೈಟ್ ಆಗಿರ್ತಕ್ಕಂತಹ ಸ್ಟೇರಿಂಗ್, ಈಸಿ ಟು ಹ್ಯಾಂಡಲಿಂಗ್ ಆ್ಯಂಡ್ ಮೇಕ್ ಟು ಪರ್ಫಾರ್ಮೆನ್ಸ್ ಆ್ಯಂಡ್ ಒಳ್ಳೆಯ ಒಂದು ಬಿಗ್ನರ್ಸ್ ಆಗಿರ್ತಕ್ಕಂಥ ಕಾರಿಗೆ ನೀವು ಒಡೆಯನಾಗಬೇಕು ಅಂದರೆ ಅವ್ರನ್ನ ಮದುವೆ ಆಗಬೇಕು. ಏನು ಗುರು ಇದು ಇಷ್ಟೊಂದು ಆಫರು? ಹೌದು ಗುರು, ಯಾಕಂದರೆ ನೀವು ಅವರು ಹೇಳಿರ್ತಕ್ಕಂತಹ ಪಾಯಿಂಟ್ಸ್ಗಳ ಹುಡುಗ ಆಗಿರ್ತೀರಲ್ಲ, ಕಾಮನ್ ಹುಡುಗ ಅಲ್ಲ, ಅದಕ್ಕೋಸ್ಕರ ನಿಮಗೆ ಡಿಮ್ಯಾಂಡು. ಆ್ಯಂಡ್ ಒಳ್ಳೆಯ ಒಂದು ಡ್ರೈವಿಂಗ್ ಫೀಚರ್ಸ್ ಆ್ಯಂಡ್ ಒಳ್ಳೆಯ ಒಂದು ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಇರತಕ್ಕಂತಹ ವೈಟ್ ಮಾರುತಿ ಸುಜುಕಿ ಕಾರ್ ಇದು ನಿಮಗೆ ವರದಕ್ಷಿಣೆ ರೂಪದಲ್ಲಿ ಸಿಗುತ್ತೆ. ಬಟ್ ನೀವು ಅವ್ರ ಜೊತೆ ನಿಯತ್ತಾಗಿರಬೇಕು. 2 ಸಲ ಮೀಟ್ ಆಫ್ ಆಗ್ತಾರೆ ಈ ಒಂದು ಮಾರುತಿ ಸುಜುಕಿ ಕಾರಲ್ಲಿ. 2 ಸಲ ಮೀಟ್ ಆಫ್ ಆಗಿ ಮಾತಾಡೋದು, ಅದು ಮಾಡೋದು, ಏನೇನು ಮಾಡ್ತಾರೋ ಅದು ನಂಗೆ ಸೆಕೆಂಡ್ರಿ, ಅದು ನಿಮ್ಗೆ ಬಿಟ್ಟಿರೋದು. ಸೊ ಅದೆಲ್ಲ ಆದಮೇಲೆ ನಿಮಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಕೆ ನನಗೆ ಸಂಪೂರ್ಣವಾಗಿ ಒಪ್ಪಿಗೆ ಅಂತ ಅನಿಸಿದರೆ ಅವರು ಮುಂದುವರೆದು ಏನು ಹೇಳ್ತಾರೆ. ಆ್ಯಂಡ್ ಈ ಕಾರನ್ನು ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ಆಯಿತಾ? ಕ್ಲಿಯರಾಗಿ ಇನ್ನೊಂದು ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಸ್ಮೂತಾಗಿರ್ತಕ್ಕಂತಹ ಆಟೋಮೆಟಿಕ್ ಕಾರ್, ಲೈಟ್ ವೆಯ್ಟ್ ಆ್ಯಂಡ್ ಒಳ್ಳೆಯ ಒಂದು ಸ್ಟೇರಿಂಗ್ ಇದೆ, ಈಸಿ ಟು ಹ್ಯಾಂಡಲಿಂಗ್ ಇದೆ. ಅಂದರೆ ನಿಮಗೆ ಡ್ರೈವ್ ಬರಲಿಲ್ಲ ಅಂದರೂ ಕೂಡ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು, ಆ ರೀತಿ ಈಸಿ ಟು ಹ್ಯಾಂಡಲಿಂಗ್ ಇರ್ತಕ್ಕಂತಹ ಒಬ್ಬ ಮಾರುತಿ ಕಾರ್ ಇದು. ಮೈಲೇಜಿಂಗ್ ಆ್ಯಂಡ್ ಇದರ ಒಂದು ಪರ್ಫಾರ್ಮೆನ್ಸ್ ಕಡೆ ಗಮನ ಕೊಡೋದಾದರೆ, ಈ ಒಳಗಡೆ ಇರ್ತಕ್ಕಂತಹ ಸ್ಟೇರಿಂಗ್ ಪರ್ಫಾರ್ಮೆನ್ಸ್
ಸೊ ಈ ಒಂದು ಟ್ರೀ ಆಗಿರ್ತಕ್ಕಂತಹ ಒಂದು ಸಿಸ್ಟಮ್ಮು, ಹೊಸ ಸಿಸ್ಟಮ್ಮು, ನ್ಯೂ ಸಿಸ್ಟಮ್ ಇದು. ಈ ಒಂದು ನ್ಯೂ ಸಿಸ್ಟಮ್ಗಳಿಗೆ ಸಂಬಂಧಪಟ್ಟಂಗೆ ಈ ಒಂದು ಟಿ ವಿ ಒಂದು ಸ್ಪೇಸನ್ನು ತೋರಿಸ್ತಾ ಇದ್ದೀನಿ. ಒಂದು ಗೇರ್ ಸಿಸ್ಟಮ್ನ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಹ್ಯಾಂಡ್ ಬ್ರೇಕ್ ಕೆಳಗಡೆ ಇದೆ ಆ್ಯಂಡ್ ಜೊತೆಗೆ ಇದು ಗೇರ್ ಸಿಸ್ಟಮ್. ಇದರಲ್ಲಿ ಗೇರ್ ಸಿಸ್ಟಮೇ ಇಲ್ಲ. ಆಫ್ ಟು ಜಸ್ಟ್ ಟಚ್ ಟು ಮೂವ್ ಆನ್ ಅಂತ ಹೇಳ್ತಾರೆ. ಅಂದರೆ ಜಸ್ಟು 1ನೇ ಗೇರ್ ಹಾಕಬೇಕಾ, ಓಕೆ ಮೂವ್ ಆನ್. 2ನೇ ಗೇರ್ ಹಾಕಬೇಕಾ, ಓಕೆ ಟಚ್ ಜಸ್ಟ್ ಮೂವ್ ಆನ್. ಅಂದರೆ ಆಟೋಮೆಟಿಕ್ ಇದರಲ್ಲಿ ಮೂವ್ ಆನ್ ಆಗುತ್ತೆ. ಅದು ಒಂದು ಸ್ಪೆಷಾಲಿಟಿಯಾಗಿ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಮತ್ತು ಈ ಒಂದು ಸ್ಟೇರಿಂಗ್ನ ಒಂದು ಹ್ಯಾಂಡ್ಲಿಂಗ್ ಕಂಟ್ರೋಲರ್ ಸ್ಪೇಸ್ ಚೆನ್ನಾಗಿದೆ. ಸ್ಪೀಡ್ ಕಂಟ್ರೋಲರ್ ಸ್ಪೇಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಇನ್ನು ಸೀಟಿ ಕಡೆ ಗಮನ ಕೊಡೋದಾದರೆ ಕಂಫರ್ಟಬಲ್ ಸೀಟ್, ಹೆವಿ ಕಂಫರ್ಟಬಲ್ ಸೀಟ್ ಇದೆ ಸ್ನೇಹಿತರೆ. ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ ಒಂದು ಒಳ್ಳೆಯ ಸ್ಮೂತಾಗಿರ್ತಕ್ಕಂತಹ ಕಂಫರ್ಟಬಲ್ ಅಂತ ಅನಿಸುತ್ತೆ ನಮಗೆ. ಸೊ ನೋಡ್ತಾ ಇದ್ದೀರಲ್ವ, ಇದು ಈ ಒಂದು ಕಾರು ನಿಮಗೆ ಗಿಫ್ಟ್ ಆಗಬೇಕು ಅಂತಂದರೆ ಅವರನ್ನು ನೀವು ಮದುವೆ ಆಗುವಂಥ ಹುಡುಗ ಆಗಿರಬೇಕಂತೆ. ಸೊ ಬೇಗ ನಾನು ಹೇಳಿರೋ ರೀತಿಯಲ್ಲಿ ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮ್ಮವರಾಗ್ತಾರೆ. ಸೊ ಭಯ ಪಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಆ್ಯಂಡ್ ಅಷ್ಟೇ ಪ್ರಸ್ತುತ ಈ ಒಂದು AC, ಇದರಲ್ಲಿ ಇರ್ತಕ್ಕಂಥ ಏರ್ ಬ್ಯಾಗ್ ಎಲ್ಲನೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು. ಇದು ಇವತ್ತಿನ ಮಾಹಿತಿ. ನಾನು ನಿಮಗೆ ಮತ್ತೊಮ್ಮೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ವಿಡಿಯೋ ಯಾವುದೇ ರೀತಿಯಲ್ಲೂ ಕೂಡ ಸುಳ್ಳು ಅಲ್ಲ, ಗೊಳ್ಳು ಅಲ್ಲ. ನೀವು ಅವರಿಗೆ ಕಾಯಬೇಕು ಅನಿಸಿದರೆ ಕಾಯಿರಿ, ಇಲ್ಲ ಅಂದರೆ ಬಿಟ್ಬಿಡಿ.